ಸಾಕು ಯಾವ ನಿಂಗೆ ತುಂಬ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇರೋದು. ಓಪನ್ ಇರ್ತಾ ಇದೆ ಕಡೆ ಸುಮ್ಮನಿರ್ತೀರ ಒಬ್ರು ಸುಮ್ಮನಿರು ಜಗ ನೀವು ಹಂಗೆ ಹಿಂಗ್ ಹಿಡ್ಕೊಂಡೆ ಹೋಗಂಗಿಲ್ಲ, ರೂಲ್ಸ್ ಐತೆ. ಚರ್ಚೆ ಬೇಡ ಬಿಡೋಣ. ಈಗ ಆಯ್ತು ಆಯ್ತು ನಡಿಯಪ್ಪ ಆಯ್ತು ಮುಗಿತು ಸುಟ್ಟಾಗಿಲ್ಲ ನಿಲ್ಲಿಸ್ತಾರಲ್ಲ. ಈಗ ಗೊತ್ತಿಲ್ಲ ಕೈ ಹಾಕೋರೆ ಬಿಡುವ ಏನ್ ಕ್ಷೇತ್ರ ಅಂತ ಅವ್ರದ್ದು ತಪ್ಪಲ್ಲಪ್ಪ, ಅವ್ರದೆಲ್ಲ ತಪ್ಪು ಬಿಟ್ಟಾಕಿ ಏನ್ಕೆ ಬೆಳಗ್ಗೆ ಎದ್ದರೆ ಡೈಲಿ ಓಪನ್ ಆಗಿ ತುಂಬ್ಕೊಂಡು ಹೋಗ್ತಾರೆ. ಇದು ಸಾಕದಂತೆ ಕಸಾಯಿಖಾನೆಗೆ ಅನ್ಕೊಂಡು ನಾವು ಇದ್ ಮಾಡ್ದು. ಗಾಡಿ ಇಲ್ಲೇ ಲೋಕಲ್ ಅವ್ರದೇ ಸಾಕಕ್ಕೆ ಅಂತ ಬಂದ್ಬಿಟ್ಟು ಇದ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಬಿಡ್ತಾ ಇದ್ವಿ. ಎಲ್ಲಿ ಖಾಲಿ ಮಾಡ್ತೀವಿ
ನಮ್ಮೂರಿಗೆ ಬಂದು ನನಗೆ ಅವಶ್ಯಕತೆನಾ? ತಿಗಾಮಕಳ್ಳ ಒಂದ್ಸರಿ ಹೇಳಲೇ ನನಗೆ ಅವಶ್ಯಕತೆ ಹೊಳಿ ಮಂಗೆ ಅಂತ ಏನ್ ಸಪೋರ್ಟ್ ಮಾಡ್ತೇವೆ ನಾವು ಗಾಡಿ ಅಂತ ನಿಂದೇನೋ ಸಮಾಧಾನ ಕೇಳು. ಜಾಸ್ತಿ ನಾವು ಸಪೋರ್ಟ್ ಮಾಡಿದೆವು ಮಾಡಿ ನೋಡ್ತಾ ಇರ್ಬೋದು. ಒಂದು ಗಾಡಿಗೆ ಪರವಾನಗಿ ಆಗಲಿ ಗಾಡೀಲಿ ಸುತ್ತಮುತ್ತ ಓಕೆ ಅಷ್ಟು ಪರ್ಮಿಟು ಇಲ್ಲ, ಹೆಚ್ಚಿನ ಕಿವಿ ಓಲೇನೂ ಇಲ್ಲ ಗಾಡೀಲಿ. ಒಂದು ನೀರಾಗಲಿ ಅವಕ್ಕೆ ಹುಲ್ಲಾಗಲಿ ನಿನ್ನೆ ಲೋಡ್ ಮಾಡಿದ್ದಾರೆ. ನಿನ್ನೆ ಲೋಡ್ ಮಾಡ್ತಿದ್ದಂಗೆ ಗಾಡಿಗಳಿಗೆ ಹಸುಗಳಿಗೆ ನೀರಿರಬೇಕು, ಹುಲ್ಲಿರಬೇಕು, ಎಲ್ಲನೂ ಇಟ್ಟು ತೊಗೊಂಬರ್ಬೇಕು. ರೈತರು ಅಂತ ಇಷ್ಟು ಜನ ಬಂದಿದ್ದಾರೆ. ನೀರಿಟ್ಟು ಹುಲ್ಲಿರಬೇಕು ಸರ್. ಇದು ಆ್ಯಕ್ಚುಲಿ ಬರ್ತಾ ಇರೋದು ಪುಣೆ ಅಂತ ಡಾಕ್ಯುಮೆಂಟ್ ತೋರಿಸಿದ್ದಾರೆ. ಬಟ್ ಡಾಕ್ಟರ್ ಸರ್ಟಿಫಿಕೇಟ್ ಪುಣೆದಿದೆ, ಲೋಡ್ ಮಾಡಿರೋ ಸರ್ಟಿಫಿಕೇಟ್ ಬಂದು ಬೇರೆ ಕಡೆ ಸೋಲಾಪುರದಿದೆ. ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡು ತೋರಿಸ್ತಾ ಇದ್ದಾರೆ. ಮುಂಚೆ ತೋರಿಸಿದ್ರಲ್ಲ ಆ ಇಸ್ವಿಗೂ ಈ ಇಯರ್ಗೂ ಏನು ಡಿಫ್ರೆನ್ಸ್? ಮುಂಚೆ ಫಸ್ಟ್ ಗಾಡೀಲಿ ಇದ್ದ ಡಾಕ್ಯುಮೆಂಟ್ಸ್ ಬಂದು 2024ರದು. ಇವಾಗ ಹೌದು ಇದು ಬಂದ್ಬಿಟ್ಟು 2026 ಇಸ್ವಿ ಇದು. ಇವಾಗ ಮತ್ತೆ ಡಾಕ್ಯುಮೆಂಟ್ಸ್ ತರಿಸಿದ್ರು, ಅದರಲ್ಲೂ ಫೇಕ್ ಇದೆ. ಡಾಕ್ಟರ್ ಸರ್ಟಿಫಿಕೇಟ್ ಬಂದು ಬೇರೆ ಅಡ್ರೆಸ್ ಅಲ್ಲಿ ಇದೆ. ಫೇಕ್ ಬಿಲ್ಗಳು ಅಂತ ಆರೋಪ ಮಾಡ್ತಾರೆ. ಫೇಕ್ ಬಿಲ್ಗಳು ಇರ್ತಾ ಇರೋದು. ಫೇಕ್ ಬಿಲ್ ಇದೆ, ಮತ್ತೆ ಮತ್ತೊಂದು ಇಲ್ಲಿಗಲ್ ತಗೊಂಡು ಹೋಗ್ತಾರೆ ಸರ್. ಇವಾಗ ಮೇಲ್ನೋಟು ನೋಡಿದ್ರೆ ಹಸುಗಳು ಯಾವ ರೀತಿ ಕಾಣ್ತಾ ಇದ್ದಾರೆ, ಕಡಿಯೋದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಅಲ್ಲ ಮೇಲ್ನೋಟಕ್ಕಂತೂ ಕಡಿಯೋಕ್ಕೆ ಹೋಯ್ತಿರೋದು. ಅದು ಏನಕ್ಕೆ ಅಂದರೆ ಅವರು ಡಾಕ್ಯುಮೆಂಟ್ಸ್ ಏನೂ ಇಲ್ಲ, ಮತ್ತು ಶಾಖಕ್ಕೆ ತೊಗೊಂಡೋಗೋನು ಅಷ್ಟು ಕ್ರೂರವಾಗಿ ತೊಗೊಳ್ಳೋಲ್ಲ. ಇವಾಗ ರೈತ ಆದವನಿಗೆ ಅವನಿಗೆ ಗೊತ್ತಿರುತ್ತೆ ಯಾವ ಥರ ಎಷ್ಟು ಚೆನ್ನಾಗಿ ತೊಗೊಂಡೋಗ್ಬೇಕು, ಯಾವ ಥರ ತೊಗೊಂಡೋಗ್ಬೇಕು ಅನ್ನೋದು ರೈತರಿಗೆ ಗೊತ್ತಿರುತ್ತೆ. ಈಗ ಇವೆಲ್ಲ ಸೇರ್ಕೊಂಡು ರೈತರು ಅಂತ ಇದ್ದಾರೆ. ರೈತರು ಅಂತ ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ. ಇವಾಗ ಪೊಲೀಸ್ ಸ್ಟೇಷನ್ ಮುಂದೆ ಹೈಡ್ರಾಮಾನೇ ನಡೀತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೈಡ್ರಾಮಾ ಅಂದರೆ ಮಾಡೇ ಮಾಡ್ತಾರೆ ಸರ್. ಏನಕ್ಕೆ ಅಂದರೆ ಅವ್ರು ರಾಜ್ಯದಿಂದ ತರದಾಗ ಹೈಡ್ರಾಮಾ ಮಾಡೇ ಮಾಡ್ತಾರೆ. ಬಟ್ ನಾವು ಹೈಡ್ರಾಮಾ ಮಾಡಿದ್ರು ನಾವು ಇದು ಮಾಡಲ್ಲ. ಏನ್ ಹೇಳ್ಬೇಕು ಸರ್? ಎಲ್ಲಿ ಹಿಡಿದ್ರು ಏನ್ ಸಮಸ್ಯೆ? ದಾವಸ್ಪೇಟೆಯಲ್ಲಿ ಹಿಡಿದವ್ರು ನನ್ನವೇ ಕರ್ಗಳು. ದಾವಸ್ಪೇಟೆ ನನ್ನವೇ ಹಿಡಿದವ್ರೆ. ಎಷ್ಟು ಹಸು ಇದ್ದು? 19 ಕರ ಇದಾವೆ. ಹಸ ಇಲ್ಲ. ಏನ್ ಕಾರಣಕ್ಕೋಸ್ಕರ ಹಿಡಿದ್ರು? ಕುಯ್ಯವ್ ಅಂತ ಹಿಡಿದವ್ರೆ. ಕುಯ್ಯವ್ ಹಿಡೀಲಿ, ನಾವು ಅದ್ರ ಬಗ್ಗೆ ತರತೆ ಬರಲ್ಲ. ಸಾಕವಲ್ಲ ಏನ್ ಕಿಡಿಬೇಕು? ಇದ್ದೂರವ್ರದೇ ಹಿಡಿದ್ಬಿಟ್ರೆ ಇವ್ರು ಬೇರೆ ಊರವ್ರು ಬಿಡ್ತಾರ? ಹುಟ್ಟಿರೋ ಊರಲ್ಲಿ ನಮ್ಮದೇ ಕರ ಇಟ್ಕೊಂಡು ಇವ್ರು ಇಷ್ಟು ದೌರ್ಜನ್ಯ. ಶೆಟಲ್ ನನ್ನ ಶೆಟಲ್ ಬಂದು ಹಸ ನೋಡ್ಲಿ, ಆಮೇಲೆ ಬಿಡ್ಲಿ. ದೌರ್ಜನ್ಯ ಮಾಡ್ಬೇಕಾರೆ ಇದು ಹಾಸ್ಪಿಟಲ್ಗೆ ಮಹಾರಾಷ್ಟ್ರದಲ್ಲಿ ಸಂತೆಲ್ಲೇ ನಾವು ತಗೊಂಡಿರೋ ಕರ ಇಲ್ಲಿಂದ ತಂದು ನಾವು ಚಿಂತಾಮಣಿಗೆಲ್ಲ ಮಾರೋದು. ದೊಡ್ಡ ಇದೈತೆ, ಸಂತೆ ಹಾಕ್ತಿವಿ ಇಲ್ಲಿ. ಅಲ್ಲಿಂದ ಬರೋಕಾರ ಇವ್ರು ಹೆಂಗ್ ಹಿಡಿದ್ರು? ನಾವು ದಾವಸ್ಪೇಟೆಗೆ ಅಂತ ಹೇಳಿದ್ರೆ ಇವ್ರು ದೌರ್ಜನ್ಯ ನೀನು ಹಸ ಕಟ್ಟಿದ್ಯಾ ಅಂತ ಅವ್ರು ಕೇಳ್ತಾರಲ್ಲ, ನಮ್ ಬಂದು ನೋಡ್ಲಿ.
ಟಾರ್ಪಲ್ ಬಿಗ್ಗೆ ಕಟ್ಕೊಂಡು ಉಸಿರಾಡ್ದಂಗೆ ಇಲ್ಲ ಸರ್, ಮೇಲ್ಗಡೆ ಗ್ಯಾಪ್ ಬಿಟ್ಟಿದೀವಿ. ಟಾರ್ಪಲ್ ಕಟ್ಟಿಲ್ಲ ಅಂದ್ರೆ ಕರ ಒಳಗಡೆ ಕಟ್ಟಿರಲ್ಲ, ಗಾಳಿ ಆಡಕ್ ಬಿಟ್ಟಿರ್ತೀವಿ. ಫ್ರೀಯಾಗಿ ಓಡಾಡ್ಬೇಕು. ಕಲ್ ಟೈಟ್ ಆಗಿ ಬಿದ್ದೋಗ್ಬಿಟ್ರೆ ಕರ ನಾವು ಹಗ್ಗ ಟೈಟ್ ಹಾಕಿರ್ತೀವಿ ಹಿಂದೆಗಡೆ, ಹಂಗಂತ ಇವ್ರು ಹಾ ನಾವು ಕರ ರೋಡಲ್ಲಿ ಬಿದ್ದೋಗ್ಬಿಟ್ರೆ. ನಾನು 20 ವರ್ಷದಿಂದಾನು ಮಾಡ್ತಾ ಇದ್ದೀನಿ. ಯಾವ ಜಾಗದಲ್ಲಿ ಸರ್ ಹಿಡಿದಿದ್ ನಿಮ್ನ? ಇಲ್ಲೇ ಸರ್ಕಲ್ ಮೇಲ್ಗಡೆ 6-7 ತಿಂಗಳು ಕರ. ಈ ಕರ ಯಾವ ಇಲ್ಲ, ಎಳೆ ಕರನೇ ಇಲ್ಲ. ಎಲ್ಲ ಹೆಣ್ಗರುಗಳೇ, HF ಕರುಗಳೇ. ಮಾರಕ್ಕೆ ತಗೊಂಡೋಗ್ತಿರೋದು. ಜಗದೀಶ್ ಅಂತ ಮಹಾರಾಷ್ಟ್ರದಿಂದ ತಗೊಂಬಂದ್ರಲ್ಲ, ಏನಾದ್ರು ಬಿಲ್ ಆಗ್ಲಿ ಎಲ್ಲ ಇದೆ. ಹಾ ಲೋಡ್ ಆಗಿರೋ ಪಾಯಿಂಟ್ ಸಂತೆಯಿಂದ